Hi, you are studying about coal and petroleum chapter number 5. Already I have explained many concepts. Today I am going to explain about natural gas. To understand what is natural gas, you must know the previous concept, that is how petroleum was formed. If you have not watched the video, I have given the link in description. Let me explain about today's concept, that is natural gas. This is the last concept of this lesson. Natural gas is formed under earth by the decomposition of plant matter lying under water. You already know that the decomposition of plants that decompose ಆದಮೇಲೆ ಕೋಲ್ಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ಮರೀನ್ ಆರ್ಗ್ಯಾನಿಸಮ್ಸ್, ಮರೀನ್ ಅಂದರೆ ಸಾಲ್ಟ್ ವಾಟರಲ್ಲಿ ಇರೋ ಆರ್ಗ್ಯಾನಿಸಮ್ಸ್ ಇಂದ ಪೆಟ್ರೋಲಿಯಮು ಆಮೇಲೆ ನ್ಯಾಚುರಲ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಮರೀನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂದು ಪ್ಲಾಂಟ್ಸು ಒಂದು ಅನಿಮಲ್ಸು, ಈ ಪ್ಲಾಂಟ್ ಇಂದಾನೆ ನ್ಯಾಚುರಲ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಅದೇ ತರ ಮರೀನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಅಲ್ಲಿ ಪ್ಲಾಂಟ್ ಕೂಡ ಬರುತ್ತೆ. ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಅಕ್ವಾಟಿಕ್ ಪ್ಲಾಂಟ್ಸ್ ಕೂಡ ಬರುತ್ತೆ, ಅನಿಮಲ್ಸ್ ಕೂಡ ಬರುತ್ತೆ. ಈ ಪ್ಲಾಂಟ್ಸ್ ಇಂದಾನೆ ನ್ಯಾಚುರಲ್ ಗ್ಯಾಸ್ ಫಾರ್ಮೇಷನ್ ಆಯಿತು. ಕೋಲ್ ಫಾರ್ಮೇಷನ್ ಒಂದೇ ಒಂದು ಪ್ರಾಡಕ್ಟ್ ಇಂದ ಆಯಿತು, ಪ್ಲಾಂಟ್ಸ್ ಇಂದ. ಬಟ್ ಇಲ್ಲಿ ಮರೀನ್ ಲಿವಿಂಗ್ ಆರ್ಗನಿಸಮ್ಸ್ ಹತ್ರ ಎರಡಿದೆ, ಒಂದು ಪ್ಲಾಂಟ್ಸ್ ಇದೆ, ಒಂದು ಅನಿಮಲ್ಸ್ ಇದೆ. ಆ ಪ್ಲಾಂಟ್ಸ್ ಇಂದಾನೆ ನ್ಯಾಚುರಲ್ ಗ್ಯಾಸ್ ಆಯಿತು. This decomposition is carried out by an anaerobic bacteria in the absence of air. Just like coal and petroleum, natural gas is also fossil fuel. Already ನಿಮಗೆ ಗೊತ್ತು anaerobic bacteria ಅಂದರೆ ಏನಂತ. in the absence of air ಅಲ್ಲಿ ಇದು ಇರುತ್ತೆ. ಈ ಡೆಡ್ ಲಿವಿಂಗ್ ಆರ್ಗ್ಯಾನಿಸಮ್ಸು ಯಾವುದೇ ಡಿಕಾಂಪೋಸಿಷನ್ ನಡೀತಾ ಇತ್ತು, ಈ ಲೇಯರ್ಸ್ ಒಂದು ಮೇಲೆ ಒಂದು ಲೇಯರ್ಸ್ ಫಾರ್ಮ್ ಆಗ್ತಾ ಹೋಯ್ತಲ್ಲ, ಆವಾಗ ಡಿಕಾಂಪೋಸಿಷನ್ ಪ್ರೋಸೆಸ್ ಅಲ್ಲೇ ನಿಂತು ಹೋಗ್ಬಿಡುತ್ತೆ. ದೆನ್ ಈ anaerobic ಬ್ಯಾಕ್ಟೀರಿಯಾ ಈ ಡಿಕಾಂಪೋಸಿಷನ್ ಪ್ರೋಸೆಸ್ನ ಕ್ಯಾರಿಡ್ ಔಟ್ ಮಾಡಿ ಈ ಡೆಡ್ ರಿಮೇನ್ಸ್ಗೆ ಬಂದು ಪೆಟ್ರೋಲಿಯಂ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಹೇಗೆ ಕೋಲ್ ಪೆಟ್ರೋಲಿಯಂ ಒಂದು ಫಾಸಿಲ್ ಫ್ಯೂಲು, ಅದೇ ಥರ ನ್ಯಾಚುರಲ್ ಗ್ಯಾಸ್ ಕೂಡ ಫಾಸಿಲ್ ಫ್ಯೂಲ್ ಅಂದರೆ ದ ಡೆಡ್ ರಿಮೇನ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ತುಂಬ ಮಿಲಿಯನ್ ಆಫ್ ಇಯರ್ಸ್ ಎಗೋ ಮುಂಚೆ ಬಾಳ್ತಾ ಇರೋ ಲಿವಿಂಗ್ ಆರ್ಗ್ಯಾನಿಸಮ್ಸು ಅದು ಡೆತ್ ಆಗಿ ಅದು ಡೆಡ್ ರಿಮೇನ್ಸ್ಗೆ ನಾವು ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ತೀವಿ. When natural gas is compressed by applying pressure, it is called compressed natural gas. ಇವಾಗ LPG ಗ್ಯಾಸು ಬಂದಿದೆ ಅಲ್ಲ, LPG ಗ್ಯಾಸ್ ಹೇಗೆ ಬಂತು? ಕ್ರೂಡ್ ಆಯಿಲ್, ಪೆಟ್ರೋಲಿಯಮ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆದಮೇಲೆ ರಿಫೈನಿಂಗ್ ಮಾಡೋಕ್ಕೆ ಕಳಿಸ್ತೀವಿ. ಆ ರಿಫೈನಿಂಗ್ ಮಾಡುವಾಗ 400 ಡಿಗ್ರಿ ಸೆಲ್ಸಿಯಸ್ ತನಕ ಅದು ಬರ್ನ್ ಮಾಡ್ತೀವಿ. ಆಮೇಲೆ ಅದು ಇವಾಪೊರೇಟ್ ಆಗುತ್ತೆ. ಇವಾಪೊರೇಟ್ ಆದಮೇಲೆ ಎಲ್ಲದಕ್ಕಿಂತ ಮೇಲೆ ನಮಗೆ ಗ್ಯಾಸ್ ಬಂದು ನಿಲ್ಲುತ್ತೆ. ಅದೇ LPG ಗ್ಯಾಸು ನಮ್ಮ ಸಿಲಿಂಡರಲ್ಲಿ ತುಂಬಿ ಕಳಿಸ್ತಾರೆ. ಒಂದು ಕಾಂಪ್ರೆಸ್ ಮಾಡಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ ಲಿಕ್ವಿಫೈಡ್ ತುಂಬ ಕಾಂಪ್ರೆಸ್ ಮಾಡಿ ಲಿಕ್ವಿಡ್ ಅಲ್ಲಿ ಒಂದು ಕನ್ವರ್ಟ್ ಮಾಡಿ ಸಿಲಿಂಡರಲ್ಲಿ ತುಂಬ್ತಾರೆ. ನಾವು ಸಿಲಿಂಡರ್ದು ನಾಬ್ ಅದು ಓಪನ್ ಮಾಡಿದ ತಕ್ಷಣ ಪ್ರೆಷರ್ ರಿಲೀಸ್ ಆಗುತ್ತೆ. ಅವಾಗ ತಿರ್ಗಾ ಅದು ಗ್ಯಾಸ್ ಸ್ಟೇಟಲ್ಲಿ ಬರುತ್ತೆ. ಆ ಗ್ಯಾಸ್ ಮೇಲೆ ಪ್ರೆಷರ್ ಹಾಕಿ ಲಿಕ್ವಿಡಲ್ಲಿ ಕನ್ವರ್ಟ್ ಮಾಡಿದ್ರಿಂದ ಅದು ಹೆಸರು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಆಯಿತು. ನ್ಯಾಚುರಲ್ ಗ್ಯಾಸ್ ಇಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್ ಆ್ಯಸ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಸ್ಟೋರ್ ಮಾಡಬೇಕಂದ್ರೆ ಕಾಂಪ್ರೆಸ್ ಮಾಡಿನೇ ಸ್ಟೋರ್ ಮಾಡಬೇಕಾಗತ್ತೆ. It become easier to store, transport and use natural gas in the form of CNG. ನೀವು CNG ಫಾರ್ಮಲ್ಲಿ ನೀವು ಈ ನ್ಯಾಚುರಲ್ ಗ್ಯಾಸ್ ಇಟ್ಟಿದ್ರೆ ಇದು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಮೇಲೆ ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. Natural gas is called a clean fuel because it burns without producing any limit smoke and does not cause air pollution. You know that natural gas is a fuel, ಬಟ್ ಈ ಫ್ಯೂಲು ತುಂಬ ಕ್ಲೀನ್ ಆಗುತ್ತೆ. ಇದು ಕಂಬಷನ್ ಮಾಡುವಾಗ ಯಾವುದೇ ಒಂಥರ ಸ್ಮೋಕ್ ಇರಲ್ಲ. ಇವಾಗ ವುಡ್ಡನ್ನ ನಾವು ಕಂಬಷನ್ ಮಾಡುವಾಗ, ವುಡ್ ಬರ್ನ್ ಮಾಡುವಾಗ ನಮ್ಗೆ ಇಷ್ಟೋ ಸ್ಮೋಕ್ ಬರುತ್ತೆ. ಬಟ್ ಈ ನ್ಯಾಚುರಲ್ ಗ್ಯಾಸು ನಾವು ಕಂಬಷನ್ ಮಾಡುವಾಗ ಯಾವುದೇ ಥರ ಸ್ಮೋಕ್ ಬರಲ್ಲ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದು ಪ್ರೊಡ್ಯೂಸ್ ಮಾಡಲ್ಲ. Natural gas consists mainly of methane with small quantities of ethane and propane. ಬೇಸಿಕಲಿ ಇಲ್ಲಿ ನ್ಯಾಚುರಲ್ ಗ್ಯಾಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ಗ್ಯಾಸಲ್ಲಿ ಮೀಥೇನ್ ಇರುತ್ತೆ, ಸ್ವಲ್ಪ ಕ್ವಾಂಟಿಟೀಸಲ್ಲಿ ಈಥೇನ್ ಆಮೇಲೆ ಪ್ರೊಪೇನ್ ಇರುತ್ತೆ. ನ್ಯಾಚುರಲ್ ಗ್ಯಾಸ್ ಕಂಟೈನ್ಸ್ ಅಬೌಟ್ 95% ಮೀಥೇನ್, ದ ರಿಮೈನಿಂಗ್ ಬೀಯಿಂಗ್ ಈಥೇನ್ ಆ್ಯಂಡ್ ಪ್ರೊಪೇನ್. ನ್ಯಾಚುರಲ್ ಗ್ಯಾಸಲ್ಲಿ 95% ಮೀಥೇನ್ ಗ್ಯಾಸ್ ಇರುತ್ತೆ, ಮಿಕ್ಕಿದ್ದು ಬಂದು ಈಥೇನ್ ಆಮೇಲೆ ಪ್ರೊಪೇನ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಕರ್ಸ್ ಡೀಪ್ ಅಂಡರ್ ದ ಕ್ರಸ್ಟ್ ಆಫ್ ಅರ್ತ್, ಐದರ್ ಅಲೋನ್ ಆರ್ ಅಲಾಂಗ್ ವಿತ್ ಆಯಿಲ್ ಅಬೌವ್ ದ ಪೆಟ್ರೋಲಿಯಂ ಡೆಪಾಸಿಟ್. ನ್ಯಾಚುರಲ್ ಗ್ಯಾಸು ಡೀಪ್ ಅಂಡರ್ ದ ಅರ್ತ್ ಕ್ರಸ್ಟ್ ಹತ್ರ ನಮಗೆ ಸಿಗುತ್ತೆ. ಯಾಕೆಂದರೆ ಅದು ಫಾರ್ಮೇಷನ್ ಆ ಥರ ಒಂದು ಜಾಗದಲ್ಲಿ ಆಗುತ್ತೆ. ನ್ಯಾಚುರಲ್ ಗ್ಯಾಸು ನಮಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ, ಇಲ್ಲ ಅಂದರೆ ಸಮ್ಟೈಮ್ಸ್ ಇದು ಪೆಟ್ರೋಲಿಯಂ ಜೊತೆಯಲ್ಲಿ ಕೂಡ ಇದು ಡೆಪಾಸಿಟ್ ಆಗುತ್ತೆ.
Some wells dug into earth produce only natural gas, whereas others produce natural gas as well as petroleum oil. Obviously, ಇವಾಗ ಒಂದು ಜಾಗದಲ್ಲಿ ಬರೀ ನ್ಯಾಚುರಲ್ ಗ್ಯಾಸ್ ಮಾತ್ರನೇ ಅದು ಫಾರ್ಮ್ ಆಗಿದೆ ಅಂದರೆ ನಾವು ವೆಲ್ಸ್ನ ಡಗ್ ಮಾಡುವಾಗ ಬರೀ ನ್ಯಾಚುರಲ್ ಗ್ಯಾಸ್ ಮಾತ್ರ ನಮಗೆ ಆಚೆ ಬರುತ್ತೆ. ಇನ್ನೊಂದು ಜಾಗದಲ್ಲಿ ಪೆಟ್ರೋಲಿಯಮ್ಮು ನ್ಯಾಚುರಲ್ ಗ್ಯಾಸು ಎರಡು ಒಂದಾಗಿ ಫಾರ್ಮ್ ಆಗಿದೆ ಅಂದರೆ ಆ ಜಾಗದಲ್ಲಿ ನಾವು ವೆಲ್ಸ್ನ ಡಗ್ ಮಾಡಿದರೆ ನಮಗೆ ಎರಡು ಎಕ್ಸ್ಟ್ರಾಕ್ಟ್ ಮಾಡುವಾಗ ಎರಡು ಒಂದೇ ಜಾಗದಲ್ಲಿ ಸಿಗುತ್ತೆ, ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸ್. India has vast reserves of natural gas. In our country, natural gas has been found in Tripura, Rajasthan, Maharashtra and in the Krishna Godavari Delta. Such a network of pipeline exists in Vadodara, Gujarat, some parts of Delhi and other places. ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸು ರಿಸರ್ವ್ಸ್ ತುಂಬ ಜಾಸ್ತಿ ಇದೆ. ಆಮೇಲೆ ಈ ಜಾಗದಲ್ಲೆಲ್ಲ ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರ ಈ ಜಾಗದಲ್ಲೆಲ್ಲ ನ್ಯಾಚುರಲ್ ಗ್ಯಾಸು ಕಂಡು ಬರುತ್ತೆ. ಇವಾಗ ನಿಮ್ಮನೇಲಿ ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ಒಬ್ಬರು ಸಪ್ಲೈಯರ್ ಬರ್ತಾರೆ. ಬಟ್ ಸಮ್ ಮೆಟ್ರೋಪಾಲಿಟನ್ ಸಿಟೀಸ್ ಡೆಲ್ಲಿ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ಬರಲ್ಲ. ಅಲ್ಲೆಲ್ಲ ಸಿಲಿಂಡರ್ಸು ಪೈಪಲ್ಲೇ ಕನೆಕ್ಷನ್ ಆಗಿರುತ್ತೆ. ಪೈಪಲ್ಲೇ ಅವ್ರಿಗೆ ಆ ಗ್ಯಾಸ್ನ ಪಾಸ್ ಆಗುತ್ತೆ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಅವರು ಯೂಸ್ ಮಾಡ್ಕೊಳ್ಬೋದು. ಅದೇ ಥರ ಒಂದು ಪೈಪ್ದು ನೆಟ್ವರ್ಕ್ ಗುಜರಾತಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಕೆಲವೊಂದು ನ್ಯಾಚುರಲ್ ಗ್ಯಾಸ್ದು ಯೂಸಸ್ನ ನೋಡೋಣ. ನ್ಯಾಚುರಲ್ ಗ್ಯಾಸ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಲ್ ಇನ್ ಥರ್ಮಲ್ ಪವರ್ ಸ್ಟೇಷನ್ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೋಸ್ಕರ ಕೂಡ ಇದು ನ್ಯಾಚುರಲ್ ಗ್ಯಾಸ್ನ ಉಪಯೋಗಿಸ್ತಾರೆ. ಹೇಗೆ ಅಂದರೆ ಥರ್ಮಲ್ ಪವರ್ ಸ್ಟೇಷನ್ ಬಗ್ಗೆ ನಾನು ಕೋಲ್ ಚಾಪ್ಟರಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಲೆಕ್ಟ್ರಿಸಿಟಿ ಮಾಡೋದಕ್ಕೆ ನಮಗೆ ಫಸ್ಟು ಫ್ಯೂಲ್ ಬೇಕಾಗುತ್ತೆ. ಫ್ಯೂಲ್ಗೋಸ್ಕರ ನಾವು ಕೋಲ್ನ ಬರ್ನ್ ಮಾಡ್ತೀವಿ. ಕೋಲ್ ಬರ್ನ್ ಮಾಡುವಾಗ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಎನರ್ಜಿಯಿಂದ ವಾಟರ್ ಬಿಸಿ ಮಾಡ್ತೀವಿ. ಬಿಸಿ ಆದಮೇಲೆ ಆ ವಾಟರ್ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗುವಾಗ ಅದರಿಂದ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟೀಮು ಜನರೇಟರ್ ಮೇಲೆ ಇರೋ ಆ ಟರ್ಬೈನ್ ಹತ್ರ ಹೋಗಿ ತುಂಬ ಫೋರ್ಸ್ ಆಗಿ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಜನರೇಟರು ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಕೋಲು ರೆಸಿಡ್ಯೂ ಆಗಿ ಆ್ಯಶ್, ಬೂದಿನ ಆಮೇಲೆ ಪಾಯ್ಸನಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡು ಆ್ಯಂಡ್ ಸ್ಮೋಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಡ್ರಾಬ್ಯಾಕ್ನ ಸರಿ ಮಾಡೋದಕ್ಕೆ ಈ ಕೋಲ್ ಜಾಗದಲ್ಲಿ ನ್ಯಾಚುರಲ್ ಗ್ಯಾಸ್ನ ರಿಪ್ಲೇಸ್ ಮಾಡಿದ್ದಾರೆ. ಇವಾಗಷ್ಟೇ ನಾವು ಓದಿದ್ವಿ ನ್ಯಾಚುರಲ್ ಗ್ಯಾಸು ಅದು ಒಳ್ಳೆ ಫ್ಯೂಲ್ ಅಂದ್ಬಿಟ್ಟು. ನ್ಯಾಚುರಲ್ ಗ್ಯಾಸು ಒಳ್ಳೆ ಫ್ಯೂಲ್ ಕೂಡ, ಅದಕ್ಕೆ ಏನು ಸ್ಮೋಕು ಕೂಡ ಅದು ಪ್ರೊಡ್ಯೂಸ್ ಮಾಡಲ್ಲ ಅಂತ. ಸೊ ಈ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿಕೊಂಡು ಥರ್ಮಲ್ ಪವರ್ ಸ್ಟೇಷನಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ನ್ಯಾಚುರಲ್ ಗ್ಯಾಸ್ ಇಸ್ ಬೀನ್ ಯೂಸ್ಡ್ ಇನ್ಕ್ರೀಸಿಂಗ್ಲಿ ಆಸ್ ಅ ಫ್ಯೂಲ್ ಇನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಲೈಕ್ ಕಾರ್, ಬಸ್ಸಸ್ ಇನ್ ಪ್ಲೇಸ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ನ್ಯಾಚುರಲ್ ಗ್ಯಾಸು ಆ್ಯಸ್ ಅ ಫ್ಯೂಲ್ ಆಗಿ ವೆಹಿಕಲ್ಸ್ ಲೈಕ್ ಕಾರ್, ಬಸ್ಸಸ್ಸು ಇದರಲ್ಲಿ ಕೂಡ ಅದು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಪೆಟ್ರೋಲ್, ಡೀಸೆಲ್ಲು ತುಂಬ ಏರ್ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಅದಕ್ಕೆ ಈ ಪೆಟ್ರೋಲ್, ಡೀಸೆಲ್ಲು ರಿಪ್ಲೇಸ್ ಮಾಡೋದಕ್ಕೆ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡ್ತಾರೆ. CNG which is used in vehicles is filled with cylinders. These cylinders can be refilled at CNG filling stations. ಈ CNG ಗ್ಯಾಸು ವೆಹಿಕಲ್ಸಲ್ಲಿ ಸಿಲಿಂಡರ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಹೇಗೆ ನಮ್ಮ ಹತ್ರ ಪೆಟ್ರೋಲ್ ಬಂಕು ಅದೆಲ್ಲ ಇದೆ, ಅದೇ ಥರ ಈ ಸಿಲಿಂಡರ್ಗೋಸ್ಕರ ಫಿಲ್ಲಿಂಗ್ ಸ್ಟೇಷನ್ಸ್ ಅಂತ ಇರುತ್ತೆ. ಇಲ್ಲಿಗೆ ಈ ಚಾಪ್ಟರ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ನೀವು ಎಲ್ಲ ವೀಡಿಯೋಸ್ನೇ ನೀವು ನೋಡಲೇಬೇಕು. ಒಂದು ವೀಡಿಯೋ ನೋಡಿ ಒಂದು ವೀಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಚಾಪ್ಟರ್ದು ಎಲ್ಲ ವೀಡಿಯೋಸು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಪ್ಲೀಸ್ ವಾಚ್ ದೋಸ್ ವೀಡಿಯೋಸ್. ವಿ ಶಾಲ್ ಡಿಸ್ಕಸ್ ಅಬೌಟ್ ಅ ನ್ಯೂ ಚಾಪ್ಟರ್ ಇನ್ ಅಪ್ಕಮಿಂಗ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.